ಈ ಬಾರಿ ಅತಿಯಾದ ಬಿಸಿಲು ಹಾಗೂ ಆಲಿಕಲ್ಲಿನ ಹೊಡೆತಕ್ಕೆ ನೆಲಕಚ್ಚಿ ಮಣ್ಣು ಪಾಲಾಗಿರೋ ಮಾವಿನಕಾಯಿಗಳು. ಕೈಗೆ ಬಂದ ಮಾವು ಬಾಯಿಗೆ ಬರದಂತಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವಿನ ನಗರಿಯಾದರೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ 11,000 ಹೆಕ್ಟಾರ್ ಪ್ರದೇಶದಲ್ಲಿ ವಿವಿಧ ತಳಿಯ ತರಹೇವಾರಿ ಮಾವು ಬೆಳೆಯಲಾಗುತ್ತದೆ. ಆದರೆ ಈ ಬಾರಿಯ ಬೇಸಿಗೆಯ ಬಿಸಿಲು ಮಾವಿನ ಹೂವಿಗೆ ಬಡಿದ ಕಾರಣ ಹೂವಲ್ಲೇ ಉದುರಿ ಹೋಗಿತ್ತು. ಏನೋ ಅಷ್ಟೋ ಇಷ್ಟೋ ಉಳಿದು ಹೂಗಳೆಲ್ಲವೂ ಕಾಯಿಯಾಗಿದ್ದವು. ಆದರೆ ಅದರಲ್ಲಿನ ಮಾವಿನಕಾಯಿಗಳು ಈಗ ಆಲಿಕಲ್ಲು ಮಳೆಗೆ ಉದುರಿ ಹೋಗಿ ಮಣ್ಣು ಪಾಲಾಗಿವೆ. ಈಗ ಇನ್ನೂ ಮಾವು ಬಂದಿಲ್ಲ. ಅಂದರೆ ಫೀಲ್ಡಲ್ಲಿ ಮಾವು ಬಂದಾಗ ಎಲ್ಲರೂ ಮಾವನ್ನ ತಿನ್ನಲಿಕ್ಕೆ ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಆ ಕಾರಣದಿಂದ ಈಗ ಆಟೋಮೆಟಿಕ್ಕಾಗಿ ಮತ್ತು ಎಲ್ಲ ಕ್ರಾಪು ರೆಡಿ ಇಲ್ಲ ಫೀಲ್ಡಲ್ಲಿ. ದ್ರಾಕ್ಷಿನೂ ಕೂಡ ಪೂರ್ತಿ ಕ್ರಾಪ್ ರೆಡಿ ಇಲ್ಲ, ಕೆಲವ್ರದ್ದಷ್ಟೇ ರೆಡಿ ಇದೆ. ಈಗ ರೈತರೆಲ್ಲ ಸ್ಟ್ಯಾಗರ್ಡ್ ಪ್ರೂನಿಂಗ್ ಅಂತ ಒಂದು ಪದ್ಧತಿನ ಅಳವಡಿಸ್ಕೋತಾರೆ, ಡಿಫ್ರೆಂಟ್ ಡೇಟ್ಸಲ್ಲಿ ಕಟಾವಿಗೆ ಬರೋಂಗೆ. ಸೊ ಆ ಲೈನಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ. ಅತಿಯಾದ ಬಿಸಿಲಿಗೆ ಹೂ ಉದುರಿ ಹೋಗಿ ಕಾಯಿಗಳೇ ಆಗಿಲ್ಲ. ಇನ್ನು ಇತ್ತೀಚೆಗೆ ಸುರಿದ ಅತಿಯಾದ ಗಾಳಿ ಆಲಿಕಲ್ಲಿನ ಮಳೆಯಿಂದ ಬಹುತೇಕ ಮಾವಿನ ತೋಟಗಳಲ್ಲಿ ಮಾವಿನ ಕಾಯಿಗಳೇ ಇಲ್ಲದಂತಾಗಿದೆ. ಇದೇ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವಿನ ತೋಟದ ಕಾಯಿಗಳು ಮಾರುಕಟ್ಟೆಗೆ ಲಗ್ಗೆ ಇಡಬೇಕಿತ್ತು. ಆದರೆ ಈಗ ತೋಟಗಳಲ್ಲಿ ಕಾಯಿಗಳಿಲ್ಲದ ಕಾರಣ ನೆರೆಯ ಆಂಧ್ರದಿಂದ ಮಾವಿನ ಕಾಯಿಗಳನ್ನು ತರಿಸಿ ಮಾರಾಟ ಮಾಡುವಂತಾಗಿದೆ. ಸರ್, ನಮ್ಮ ಹೆಸರು ಬಾಬಾಜಾನು. ನಾವು ಮ್ಯಾಂಗೋ ವ್ಯಾಪಾರಸ್ಥರು. ಮ್ಯಾಂಗೋ ಲೋಕಲ್ದು ಇವಾಗ ಕಡಿಮೆ ಬರ್ತಾ ಇದೆ, ಜಾಸ್ತಿ ಬರ್ತಾ ಇಲ್ಲ ಲೋಕಲ್ದಿನ. ಇವಾಗ ಸದ್ಯಕ್ಕೆ ಆಂಧ್ರದು ಶುರು ಆಗಿದೆ. ನಮ್ಮ ಹತ್ರ ಮಲ್ಲಿಕಾ ಇದೆ, 80 ರೂಪಾಯಿ 100 ರೂಪಾಯಿ ಮಾಡ್ತಾಯಿದ್ದೀವಿ. ಮಲ್ಗೋಬಾ 120 130 ಮಾಡ್ತಾಯಿದ್ದೀವಿ. ರಸ್ಪುರಿ 80 ಮಾಡ್ತಾಯಿದ್ದೀವಿ. ರಾಜಗಿರ ಒಂದು 60 ರೂಪಾಯಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಸ್ವಲ್ಪ ಇನ್ನೂ ಬರೋದು ಕಡಿಮೆ. 10ನೇ ತಾರೀಕು ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮ್ಯಾಂಗೋ, ಆವಾಗ ರೇಟ್ಗಳು ಕಡಿಮೆ ಆಗುತ್ತೆ. ಇವಾಗೆಲ್ಲ ನಾವು ಇಲ್ಲಿ ಮಂಡಿಯಿಂದ, ರಾಮನಗರ, ಬೆಂಗಳೂರಿಂದ ತರಿಸ್ತಾ ಇದ್ದೀವಿ. ಎಲ್ಲ ಎಕ್ಸ್ಪೋರ್ಟ್ ಆಂಧ್ರ ಅದೇ ಸ್ವಲ್ಪ ಜಾಸ್ತಿ ಬರ್ತಾ ಇರೋದು. ಇವಾಗ ಲೋಕಲ್ದು ಇನ್ನೂ ಬರ್ತಾ ಇಲ್ಲ. 10ನೇ ತಾರೀಕು ಮೇಲೆ ಕೀಳ್ತಾರೆ. ಫಸಲು ಈ ನಡುವೆ ಕಡಿಮೆನೆ. ಬಿಸಿಲಿಗೆ ಸ್ವಲ್ಪ ಮಳೆಗಳದ್ದು ಸ್ವಲ್ಪ ಪ್ರಾಬ್ಲಮ್ ಅಲ್ಲ. ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಇಳುವರಿ ಇಲ್ಲದೆ ನೆರೆಯ ಆಂಧ್ರದ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ದರವು ದುಬಾರಿಯಾಗಿದೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳ ಮಾವು ಬರುವಷ್ಟರಲ್ಲಿ ಬೆಲೆ ಏರಿಕೆ ಗ್ಯಾರಂಟಿ ಎನ್ನುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.